ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳುತ್ತೇನೆ. ಇವತ್ತು ನಾವು ಆ, ಒಬ್ಬ ಸೇವಕರು ಹೇಗಿರಬೇಕು, ಯಾರಾಗಿರಬೇಕು ಅನ್ನೋದರ ಕುರಿತು ಅಧ್ಯಯನ ಮಾಡೋಣ. ಯಾಕೆ ಈ ಒಂದು ಸಬ್ಜೆಕ್ಟ್ ತಗೊಳ್ತಾ ಇದ್ದೀವಿ ಅಂತಂದರೆ, ಬಹಳಷ್ಟು ಜನರು ಹಲ್ಲೆಲೂಯಾ ಆಮೇನ್ ಅನ್ನೋದನ್ನು ಮಾತ್ರನೇ ಕಲಿತು ಇವತ್ತು ನಾವು ಪಾಸ್ಟರ್ಸು ಅಂತ ಬಹಳಷ್ಟು ಜನರು ಬಂದ್ಬಿಟ್ಟಿದ್ದಾರೆ ಬೈಬಲ್ ಹಿಡ್ಕೊಂಡು. ಅವರಿಗೆ ವಾಕ್ಯ ಗೊತ್ತಿದೆಯಾ? ಗೊತ್ತಿಲ್ಲ. ಬೈಬಲ್ ಹೇಗೆ ಓದಬೇಕು ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ಓದೋದು ಕೂಡ ಗೊತ್ತಿಲ್ಲ. ಬೈಬಲ್ನ ಯಾವ ರೀತಿ ಅಧ್ಯಯನ ಮಾಡಬೇಕು, ಯಾವ ರೀತಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಹಲ್ಲೆಲೂಯಾ ಆಮೇನ್ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ಬದಲಿಗೆ ಅವರ ಅನುಭವಗಳನ್ನೇ ಹೇಳ್ತಾ ಇರ್ತಾರೆ. ಪ್ರತಿ ಪ್ರಸಂಗದಲ್ಲಿಯೂ ಅವರ ಅನುಭವನೇ ಇರುತ್ತೆ ಮತ್ತು ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಇವರು ಜೋಬು ತುಂಬಿಕೊಳ್ಳೋದಕ್ಕಾಗಿ ದಶಮಾಂಶದ ಬಗ್ಗೆ ಇರುವಂತಹ ಹಳೆ ಒಡಂಬಡಿಕೆಯಲ್ಲಿರುವಂತಹ ಕೆಲವೊಂದು ವಾಕ್ಯಗಳನ್ನು ತೆಗೆದುಕೊಂಡು ಇವರಿಗೆ ಅನುಕೂಲವಾಗಿ ಆ ವಾಕ್ಯವನ್ನು ಬದಲಾಯಿಸಿಕೊಂಡು ಜನರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಜನರು ಕೂಡ ಹಾಗೆ ಇದ್ದಾರೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ಇವ್ರಿಗಿಲ್ಲ. ಕೈಯಲ್ಲಿ ಬೈಬಲ್ ಇದ್ದರೂ ಕೂಡ ಒಂದು 10 ನಿಮಿಷ ಬೈಬಲನ್ನು ತೆಗೆದು ನಾವು ಓದೋಣ, ದೇವರಿಗೆ ಒಂದು 10 ನಿಮಿಷ ಸಮಯ ಕೊಡೋಣ ಅನ್ನೋದಿರೋದಿಲ್ಲ. ಬೇಕಾದರೆ ಸೀರಿಯಲಲ್ಲಿ ಸಿನಿಮಾಗಳು ನೋಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಬೇರೆ ಪಕ್ಕದ ಮನೆಯವರು ಎದುರುಗಡೆ ಮನೆಯವರ ಹತ್ರ ಕೂತ್ಕೊಂಡು ಕಾಲ ಕಳೆಯೋದಕ್ಕೆ ಇವ್ರಿಗೆ ಸಮಯ ಇರುತ್ತೆ. ಆದರೆ ಒಂದು 10 ನಿಮಿಷ ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಓದೋಣ ಅನ್ನೋದು ಇವ್ರಿಗಿರೋದಿಲ್ಲ. ಅಷ್ಟು ಸಮಯ ಇರೋದಿಲ್ಲ. ಬದಲಿಗೆ ನಾನು ಕೆಲಸಕ್ಕೆ ಹೋಗಿದ್ದೆ, ಕೆಲಸದಿಂದ ಬಂದು ಮನೆಯಲ್ಲಿ ಆ ಕೆಲಸ ಈ ಕೆಲಸ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಗುತ್ತೆ, ಬೈಬಲ್ ಓದೋ ಅಷ್ಟು ಸಮಯ ನಮಗಿರೋದಿಲ್ಲ ಅಂತ ಕಥೆಗಳು ಹೇಳ್ತಾ ಇರ್ತಾರೆ. ಸೊ ಇವರ ಬಲಹೀನತೆಯನ್ನು ಪಾಸ್ಟರ್ಸ್ ಅನ್ನೋರು ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಪಾಸ್ಟರ್ಸ್ಗೇನಾದರೂ ವಾಕ್ಯ ಗೊತ್ತಿದೆಯಾ ಅಂತಂದರೆ ವಿಶ್ವಾಸಿಗಳು ಗೊತ್ತಿರೋ ಅಷ್ಟು ಕೂಡ ಗೊತ್ತಿರೋದಿಲ್ಲ. ವಾಸ್ತವ ಹೇಳ್ಬೇಕಂತಂದರೆ ಇವರಿಗೆಲ್ಲ ಗೊತ್ತಿರೋದೇನು ಅಂತಂದರೆ ಇವ್ರ ಜೋಬ್ ಹೇಗೆ ತುಂಬಿಕೋಬೇಕು, ಯಾವ ರೀತಿ ಇವರನ್ನು ಮೋಟಿವೇಟ್ ಮಾಡಬೇಕು, ಯಾವ ರೀತಿ ನಮ್ಮ ಜೋಬ್ ತುಂಬಿಕೋಬೇಕು, ಯಾವ ರೀತಿ ಇವರನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋದೇ ಇರುತ್ತೆ. ಹೋಗ್ಲಿ, ಇವರ ವೈಯಕ್ತಿಕ ಜೀವನ ಆದರೂ ಚೆನ್ನಾಗಿದೆಯಾ ಅಂತಂದರೆ ಅದು ಕೂಡ ಚೆನ್ನಾಗಿರೋದಿಲ್ಲ. ನಾನೇನಂತೀನಿ ಅಂತಂದರೆ, ಬೈಬಿಲ್ಲು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ಬೋಧನೆ ಮಾಡೋಕ್ಕೆ ಹೋಗಬೇಡಿ, ಪಾಸ್ಟರ್ ಆಗೋಕ್ಕೆ ಹೋಗಬೇಡಿ. ಸುಮ್ಮನೆ ನಮಗೆ ದೇವರ ಕರೆವಿಕೆ ಇದೆ, ದೇವರು ಕರೆದಿದ್ದಾರೆ, ನಾನು ಪ್ರಾರ್ಥನೆ ಮಾಡಿದಾಗ ಈ ಥರ ದೇವ್ರ ದರ್ಶನ ಕೊಟ್ಟರು, ಈ ರೀತಿ ಮಾತಾಡಿದ್ರು ಅಂತ ಕತೆಗಳು ಹೇಳಬೇಡ್ರಿ. ನಿಮ್ಮ ಮೈ ಮೇಲೆ ಒಂದು ಕೋಟ್ ಹಾಕ್ಕೊಂಡು ಆ ಬೈಬಲ್ ಹಿಡ್ಕೊಂಡು ನನಗೆ ದೇವರು ದರ್ಶನ ಇಲ್ಲಿ ತೋರಿಸಿದ್ರು, ಅಲ್ಲಿ ತೋರಿಸಿದ್ರು, ದೇವರ ಕರೆವಿಕೆಯಿಂದ ಇಲ್ಲಿಗೆ ಬಂದೆ ಅಂತ ನೀವು ಕತೆಗಳನ್ನು ಹೇಳಿ ಜನರನ್ನು ಒಂದು ಸಿಹಿಯಾದ ಮಾತುಗಳಿಂದ ನಿಮ್ಮ ಬಲೆಗೆ ಹಾಕ್ಕೋಬೇಡ್ರಿ. ಕಾರಣ ಏನಂತಂದರೆ, ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ 3ನೇ ಅಧ್ಯಾಯದಲ್ಲಿ ಎಚ್ಚರಿಕೆಯ ಮಾತುಗಳು. ಅದೊಂದು ಸ್ವಲ್ಪ ಜ್ಞಾಪಕವಿರಲಿ. ಅಂದರೆ ನಾನು ಈ ವಾಕ್ಯಗಳು ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಗೊತ್ತಿದ್ದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ನಿಮಗಿಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಆ ರೀತಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಾಗಿದ್ದರೆ ನಿಮಗೆ ಭಯ ಆಗ್ತಿತ್ತು. ಅಯ್ಯೋ, ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಮಾಡುವಂಥ ಕಾರ್ಯಗಳನ್ನು ನೋಡ್ತಾ ಇರ್ತಾರೆ, ಒಂದಾನೊಂದು ದಿನ ದೇವರು ನಮ್ಮನ್ನು ಲೆಕ್ಕ ಕೇಳ್ತಾರೆ, ಅವತ್ತು ನಾವೇನು ಉತ್ತರ ಕೊಡಲಿಕ್ಕೆ ಆಗದೆ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ಕೋಬೇಕು ಅನ್ನೋ ಭಯ ಬರ್ತಿತ್ತು. ಸೊ ಈ ಭಯ ನಿಮಗೆ ಬರಬೇಕು. ಎಷ್ಟು ವಾಕ್ಯಗಳನ್ನು ನೋಡ್ತಾ ಇದ್ದರೆ ಕೆಲವೊಂದು ವಾಕ್ಯಗಳನ್ನು ಭಯ ಆಗುತ್ತೆ. ಯೇಸು ಸ್ವಾಮಿ ಸ್ವತಃ ಹೇಳಿರುವಂಥ ಮಾತು ಏನಂತಂದರೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ಸೇರ್ತಾರೆ ಅಂತ ನೆನೆಸಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾಗಿ ಸೇವಕರನ್ನೋದು ಹೇಗಿರಬೇಕು ಅಂತ ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, ಹಾಗೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಕಳೆದ ವಿಡಿಯೋಗಳಲ್ಲಿ ಕೂಡ ನಾನು ಕೆಲವೊಂದು
ಮಿನಿಸ್ಟ್ರಿಗಳನ್ನು ಅಥವಾ ಪಾಸ್ಟರ್ಸನ್ನು ನಾನು ವಾಕ್ಯದಿಂದ ಎಚ್ಚರಿಸಿ ಹೇಳಬೇಕಾದ್ರೆ ಅವರ ಫಾಲೋವರ್ಸು ಯಾವ ರೀತಿ ಕಾಮೆಂಟ್ಗಳು ಮಾಡಿದ್ರು ಅನ್ನೋದು ನೀವು ನನ್ನ ಕಳೆದ ಹಳೆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನೋಟಿಸ್ಗಳು ಕೂಡ ಕಳಿಸಿದ್ರು. ಆದರೆ ನಾನು ಯಾವುದಕ್ಕೂ ಭಯ ಪಡೋದಿಲ್ಲ, ಅದು ಬೇರೆ ವಿಷಯ ಬಿಡಿ. ಯಾಕೆಂತಂದರೆ ನಾವು ಸೇವೆಯಲ್ಲಿ ಇರಬೇಕಾದ್ರೆ ಶ್ರಮೆಗಳೇ ಬರ್ತವೆ, ಸುಖ ಬರೋದಿಲ್ಲ. ಸಂತೋಷವಾಗಿದ್ದರೆ ಆಶೀರ್ವಾದ ಅಂತ ನೀವು ನೆನೆಸಬೇಡ್ರಿ. ಈ ಲೋಕದ ಈ ಕ್ಷಣಿಕ ಸುಖಗಳಿಗಾಗಿ, ಈ ಕ್ಷಣಿಕ ಸುಖಗಳನ್ನು ಅನುಭವಿಸುತ್ತಾ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅಂತ ನೆನೆಸಬೇಡ್ರಿ. ನಿಮಗೆ ಎಷ್ಟು ಶ್ರಮೆಗಳು ಬರ್ತಾವೋ ಅಷ್ಟು ಆಶೀರ್ವಾದ. ಶ್ರಮೆಗಳು ಅನುಭವಿಸಿದವರಿಗೆ ಆಶೀರ್ವಾದ ಹೊರತು ದೇವರ ಒಂದು ಪ್ರತ್ಯೇಕವಾದ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಯೇಸು ಸ್ವಾಮಿ ಹೇಳ್ತಾರೆ, ಬೆಟ್ಟದ ಮೇಲೆ ಪ್ರಸಂಗ ಮಾಡುವಂತಹ ಸಂದರ್ಭದಲ್ಲಿ, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಕೆಟ್ಟ ಮಾತುಗಳಿಂದ ನಿಮ್ಮನ್ನು ನಿಂದಿಸಿ ಸುಳ್ಳಾಗಿ ನಿಮ್ಮ ಮೇಲೆ ವರಿಸಿದರೆ ನೀವು ಧನ್ಯರು ಅಂತ. ಹಾಗೆ ಕ್ರಿಸ್ತನ ನಿಮಿತ್ತ ಶ್ರಮೆಗಳು ಬರುವುದು ಆಶೀರ್ವಾದ. ಧನ್ಯರು ಅಂತಂದರೆ ನೀವು ಆಶೀರ್ವಾದ, ನಿಮಗೆ ಆಶೀರ್ವಾದ ಅಂತ ಅರ್ಥ. ಅಷ್ಟೇ ಹೊರತು ಕೆಲವೊಂದು ವಾಕ್ಯಗಳನ್ನು ತೋರಿಸಿ ಅವರನ್ನ ದೇವರು ಹಾಗೆ ಆಶೀರ್ವಾದ ಮಾಡಿದ್ರು, ಮತ್ತು ನಿಮ್ಮ ಕೆಲವೊಂದು ಅನುಭವಗಳನ್ನು ಹೇಳಿ ನಾನು ಈ ರೀತಿಯಾಗಿದ್ದೆ, ನಾನು ದಶಮ ಭಾಗ ಕೊಟ್ಟಿದ್ದಕ್ಕಾಗಿ ಇವತ್ತು ಹೀಗಿದ್ದೀನಿ ಅಂತ ಈ ಭೂಲೋಕದ ಒಂದು ಸುಖವನ್ನು ತೋರಿಸಿ, ಸಂತೋಷವನ್ನು ತೋರಿಸಿ ಇದು ದೇವರು ಕೊಟ್ಟ ಆಶೀರ್ವಾದ ಅಂತ ನೆನೆಸಬೇಡ್ರಿ. ಓಕೆ. ಸೈತಾನನು ಯೇಸು ಸ್ವಾಮಿಗೂ ಕೂಡ ಈ ಲೋಕದ ಐಶ್ವರ್ಯವನ್ನು ತೋರಿಸಿ ಆಸೆ ಮಾತುಗಳನ್ನು ತೋರಿಸ್ತಾನೆ. ನೀನು ನನಗೆ ನಮಸ್ಕರಿಸಿದರೆ ನಾನು ಈ ಲೋಕದ ಈ ಲೋಕವನ್ನೆಲ್ಲವನ್ನು ನಿನ್ನ ಅಧೀನಕ್ಕೆ ಕೊಡ್ತೀನಿ ಅಂತ. ಅದೇ ಬೆಟ್ಟದ ಮೇಲೆ ಪ್ರಸಂಗದಲ್ಲಿ 4ನೇ ಅಧ್ಯಾಯದಲ್ಲಿ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಹೇಳ್ತಾನೆ. ಆಗ ದೇವರು ಕೂಡ, ಯೇಸು ಸ್ವಾಮಿ ಕೂಡ ಅವನಿಗೆ ವಾಕ್ಯವನ್ನು ತೋರಿಸಿ ಎಚ್ಚರಿಕೆ ಕೊಡ್ತಾನೆ. ಅದು ಬೇರೆ ವಿಷಯ. ನಾವು ಹಾಗೆ ನಮಗೆ ಯಾರಾದರೂ ನಮ್ಮ ಮಿನಿಸ್ಟ್ರಿಯಲ್ಲಿ ಕೈ ಜೋಡಿಸಿ ಅಂತ ಹೇಳುವಾಗ ನೀವು ಅವರಿಂದ ಓಡಬಾರ್ದು. ಕಾರಣ, ನೀನು ದೇವರನ್ನು ಕಂಡುಕೊಂಡಿದ್ದೀಯಾ, ಸೇವೆ ಮಾಡಬೇಕು ಅಂತ ಬಂದಿದ್ದೀಯಾ, ನೀನು ದೇವರನ್ನು ನೋಡಿದ್ದೀಯಾ ಅಂದರೆ ದೇವರು ಅವರ ತ್ಯಾಗವನ್ನು ನೀನು ಅರ್ಥ ಮಾಡ್ಕೊಂಡಿದ್ದೀಯಾ, ಅವರ ಪ್ರೀತಿ, ಅವರ ಕೃಪೆಯನ್ನು ನೀನು ಅರ್ಥ ಮಾಡ್ಕೊಂಡಿದ್ದೀಯಾ. ಸೊ ಹಾಗಾಗಿ ನಾನಲ್ಲದೆ ಸುವಾರ್ತೆಯನ್ನು ಇನ್ನು ಯಾರು ಸಾರ್ತಾರೆ ಅನ್ನುವಂಥ ಭಾರ ನಿನ್ನಲ್ಲಿರಬೇಕೇ ಹೊರತು ಯಾರಾದರೂ, ಯಾವ ಮಿನಿಸ್ಟ್ರಿಗಳಾದರೂ ನನಗೇನಾದರೂ ಹೆಲ್ಪ್ ಮಾಡ್ತಾರೇನೋ ಅಂತ ಎದುರು ನೋಡಬಾರ್ದು. ದೇವರು ನಿನ್ನನ್ನು ಕರೆದಿರೋದಾದರೆ ಖಂಡಿತವಾಗಿಯೂ ದೇವರೇ ನಿಮ್ಮನ್ನು ಪೋಷಣೆ ಮಾಡ್ತಾರೆ. ಅಷ್ಟೇ ಹೊರತು ಬೇರೆ ಮಿನಿಸ್ಟ್ರಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಮಾಡುವಂಥ ಪಾಪದ ಕೃತ್ಯಗಳಲ್ಲಿ ನೀನು ಪಾಲುಗಾರನಾಗಬೇಡ. ಇದು ನಾನು ಹೇಳುವಂಥದ್ದು. ಇನ್ನು ನಮಗೆ ಪೌಲನು ತಿಮೋತಿನಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಕೂಡ ನೋಡಬೇಕಾದ್ರೆ ಹೇಗಿರುತ್ತೆ ಅಂತ, 3ನೇ ಅಧ್ಯಾಯ 1ನೇ ವಚನದಿಂದ, ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದಾಗಿದೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು ಅಂದರೆ ಒಂದೇ ಹೆಂಡತಿಯಾಗಿರಬೇಕು ಅವನಿಗೆ. ಇವತ್ತು ಹೆಂಡತಿ ಇದ್ರೂ ಕೂಡ ಬೇರೆಯವರನ್ನ ಮೇಂಟೈನ್ ಮಾಡ್ತಾ ಇರುವಂಥ ಪಾಸ್ಟರ್ಸ್ ಬಹಳಷ್ಟು ಜನರಿದ್ದಾರೆ. ಸೊ ಬಹಳಷ್ಟು ಜನರ ವೈಯಕ್ತಿಕ ವಿಷಯಗಳು ನನಗೆ ಗೊತ್ತಿದ್ರು ಕೂಡ ಹೇಳಲ್ಲ. ಕಾರಣ ಏನು? ಬದಲಾಯಿಸಿಕೊಳ್ಳೋದಕ್ಕೆ ದೇವರು ಇನ್ನೂ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಬದಲಾಯಿಸಿಕೊಳ್ಳೋದು ಒಬ್ಬ ಕ್ರೈಸ್ತನಿಗಿರಬೇಕಾಗಿರುವಂಥ ಲಕ್ಷಣ ಇದು. ಇಲ್ಲ, ನಾನು ಅದೇ ಹಳೆ ಸ್ವಭಾವದಲ್ಲೇ ಜೀವಿಸ್ತೀನಿ ಅಂತಂದರೆ ಒಂದಾನೊಂದು ದಿನ ದೇವರು ಹೊಡಿತಾರೆ. ಆ ಹೊಡಿತಕ್ಕೆ ಎಲ್ಲಿ ಬೀಳ್ತೀಯೋ ಗೊತ್ತಿಲ್ಲ. ಏಕಪತ್ನಿಯುಳ್ಳವನು ಆಗಿರಬೇಕು, ಒಂದೇ ಹೆಂಡತಿ ಆಗಿರಬೇಕು ಅವನಿಗೆ. ಅಂದರೆ ಖಂಡಿತವಾಗಿ ಅವನಿಗೆ ಮದುವೆ ಆಗಿರಬೇಕು. ಆಮೇಲೆ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿಯೇ ನಾನು ಸೇವೆಗೆ ಬಂದಿದ್ದೀನಿ, ನಾನು ಬೋಧಕನಾಗಿದ್ದೀನಿ ಅಂತ ಹೇಳಿದ್ರೆ ನಿನ್ನ ಅಜ್ಞಾನ ಆಗಿರುತ್ತೆ ಅಷ್ಟೇ. ಒಬ್ಬ ಸೇವಕನಿಗೆ ಮದುವೆ ಆಗಿರಬೇಕು, ಅದು ಕೂಡ ಒಂದೇ ಹೆಂಡತಿ ಇರಬೇಕು.
ಮದ್ಯಾಸಕ್ತಿ ಇಲ್ಲದವನು ಅಂದರೆ ಎಣ್ಣೆ ಕುಡಿಯೋವನಾಗಿರಬಾರದು. ಜಿತೇಂದ್ರಿಯನು ಮಾನಸ್ಥನಾಗಿರಬೇಕು. ಅತಿಥಿ ಸತ್ಕಾರ ಮಾಡುವವನು ಅಂದರೆ ಯಾರ ಒಂದು ಸೇವಕರು ಅಥವಾ ಬೇರೆ ಇನ್ಯಾರನ್ನ ಆಗಲಿ ಅವರಿಗೆ ಸತ್ಕಾರ ಅಂದರೆ ಗೌರವದಿಂದ ನೋಡಿಕೊಳ್ಳುವವನಾಗಿರಬೇಕು. ಅವನಿಗೆ ಯಾವುದೇ ರೀತಿಯಾದಂತಹ ಒಂದು ಅಗೌರವದ ರೀತಿಯಲ್ಲಿ ನಾವು ನಡೆದುಕೊಳ್ಳಬಾರದು. ಒಬ್ಬ ಸೇವಕರನ್ನಾಗಲಿ ಒಬ್ಬ ವಿಶ್ವಾಸಿಯನ್ನಾಗಲಿ ಬೇರೆ ಇನ್ಯಾರನ್ನಾದರೂ ಕೂಡ ಗೌರವದಿಂದ ನೋಡಿಕೊಳ್ಳುವವನ ಅಂದರೆ ಅತಿಥಿ ಸತ್ಕಾರ ಮಾಡುವವನಾಗಿರಬೇಕು. ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಬೋಧಿಸುವುದರಲ್ಲಿ ಪ್ರವೀಣನು ವಾಕ್ಚಾತುರ್ಯ ಇರಬೇಕು. ಅಂದರೆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ವಾಕ್ಯವನ್ನು ಹೇಳುವವನಾಗಿರಬೇಕು. ಅಷ್ಟೇ ಹೊರತು ಸ್ವಂತ ಅನುಭವಗಳನ್ನು ಹೇಳಿ ಅವರ ವಾಕ್ಚಾತುರ್ಯವನ್ನು ತೋರಿಸೋದಲ್ಲ. ವಾಕ್ಯವನ್ನು ತೋರಿಸಿ ವಾಕ್ಯದ ರೀತಿಯಲ್ಲಿ ಗದರಿಸುವ ರೀತಿಯಲ್ಲಿ ಬೋಧನೆಗಳನ್ನು ಮಾಡಬೇಕು. ಬುದ್ಧಿ ಮಾತುಗಳಲ್ಲಿ ನಾವು ವಾಕ್ಯ ಹೇಳಿದ್ದೀವಿ ಅಂತ ಮಾತಿಗೆ ಹಿಂದೆ ಹಲ್ಲೆಲೂಯ, ಮಾತಿಗೆ ಮುಂದೆ ಹಲ್ಲೆಲೂಯ ಹೇಳುತ್ತಾ ನನಗೆಲ್ಲವೂ ಗೊತ್ತಿದೆ ಅನ್ನುವ ರೀತಿ ಬಿಲ್ಡಪ್ ಕೊಡೋರಾಗಿರಬಾರದು. ಹಾಗೆ ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು ಒಡೆದಾಡುವವನು ಆಗಿರಬಾರದು. ಕುಡಿದು ಜಗಳವಾಡುವವನು ಅಂದರೆ ಕುಡಿಬಾರ್ದು, ಜಗಳವಾಡಬಾರ್ದು, ಒಡೆದಾಡಬಾರದು. ಅಂದರೆ ಅವನ ಬಾಯನ್ನು ಕಂಟ್ರೋಲ್ ಆಗಿ ಇಟ್ಕೋಬೇಕು. ಅವನ ಒಂದು ವೈಯಕ್ತಿಕ ಅಥವಾ ಕುಡಿಯೋದು ಮತ್ತೊಂದು ಇವೆಲ್ಲವೂ ಇರಬಾರದು. ಅಂದರೆ ನೋಡುವಂತಹ ವಿಶ್ವಾಸಿಗಳಿಗೂ ಕೂಡ ಅವನು ಮಾದರಿಕರವಾದಂತಹ ಜೀವನವನ್ನು ನಡೆಸಬೇಕು. ಬದಲಿಗೆ ಅವನ ಬಾಯಿ ಕೂಡ ಕಂಟ್ರೋಲ್ ಆಗಿರಬೇಕು. ಗಲಾಟೆ ಮಾಡೋದು, ಹೊಡೆದಾಡಕ್ಕೆ ಹೋಗೋದು ಅಂದರೆ ಈ ಮೊದಲಿದ್ದಂಥ ಹಳೆಯ ಸ್ವಭಾವಗಳೇನಿದ್ದಾವೆ ಇವೆಲ್ಲವನ್ನು ಬಿಟ್ಟು ಬಿಡಬೇಕು. ಹಾಗೆ ಸಾತ್ವಿಕನು ಕುತರ್ಕ ಮಾಡದವನು ಅಂದರೆ ಕುತರ್ಕ ಅಂದರೆ ಬೇಡವಾದ ಕಾರ್ಯಗಳನ್ನು ಅಥವಾ ಮಾತುಗಳನ್ನು ಆಡೋದು ಈ ರೀತಿಯಾದಂಥ ಕ್ರಿಯೆಗಳವನಲ್ಲಿರಬಾರದು. ದ್ರವ್ಯಾಶ ಇಲ್ಲದವನು ಹಣದಾಸೆ ಇರಬಾರ್ದ ವ್ಯಕ್ತಿಗೆ. ನಮ್ಮ ಸಭೆಗಳಲ್ಲಿ ಹಣದಾಸೆ ಇಲ್ಲದಂಥವರೇ ಸಿಗೋದಿಲ್ಲ. 90% ಎಲ್ಲರೂ ಹಣದಿಂದ ಓಡೋಗವ್ರೆ. ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ದಶಂಭಾಗಗಳು ಕಾಣಿಕೆಗಳು ಬಿಟ್ಟರೆ ಬೇರೆ ಇನ್ನೊಂದಿರೋದಿಲ್ಲ. ಅವರಿಗೆ ಕಾಣಿಕೆಯ ಬಗ್ಗೆ ಒಂದು ಅರಿವು ಮೂಡಿಸುವ ರೀತಿಯಲ್ಲಿ ಒಂದು ಪ್ರಸಂಗ ಇರಬೇಕೇ ಹೊರತು ಪ್ರತಿ ವಾರ ಕಾಣಿಕೆಯ ದಶಂಭಾಗ ಅಂತ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡಬಾರ್ದು. ಕಾಣಿಕೆ ಕೊಡಬಾರ್ದು ಅಂತ ನಾನು ಹೇಳೋದಿಲ್ಲ. ಹಾಗೆ ಇಸ್ಕೋಬೇಕು ಕಾಣಿಕೆಯನ್ನು, ಬೇಡ ಅಂತ ಹೇಳೋದಿಲ್ಲ. ಆದರೆ ಆರ್ಡರ್ ಮಾಡಬಾರ್ದು. ಅವನಿಗೆ ಪ್ರೇರೇಪಣೆ ಆಗುತ್ತೆ. ಅವನಿಗೆ ವಾಕ್ಯ ಗೊತ್ತಿದ್ದರೆ ಅಥವಾ ನಿನ್ನ ಪ್ರಸಂಗದ ನಿಮಿತ್ತ ಅವನ ಸತ್ಯ ಗೊತ್ತಿದ್ದರೆ ಅವನಿಗೆ ಪ್ರೇರೇಪಣೆ ಆಗುತ್ತೆ. ನಿನ್ನ ಅವಶ್ಯಕತೆ ತಕ್ಕಂತೆ ದೇವರು ಅವನಲ್ಲಿ ಪ್ರೇರೇಪಿಸಿ ನಿನಗೆ ಕೊಡುವವನಾಗಿದ್ದಾನೆ. ಅಷ್ಟೇ ಹೊರತು ಪದೇ ಪದೇ ನೀನು ಕಾಣಿಕೆ ಪ್ರಸಂಗಗಳು ದಶಂಭಾಗದ ಪ್ರಸಂಗಗಳು ಮಾಡ್ತಾ ಇದ್ದೀಯ ಅಂತಂದ್ರೆ ಅದರ ಅರ್ಥ ನೀನು ದ್ರವ್ಯಾಶ ಉಳ್ಳವನು ಅನ್ನೋದನ್ನ ಮರಿಬೇಡ. ಕಾಣಿಕೆ ಪ್ರಸಂಗ ಇರಬೇಕು, ಅದು ಪದೇ ಪದೇ ಅಲ್ಲ. ಅವರಿಗೆ ಅರಿವು ಮೂಡಿಸುವ ರೀತಿಯಲ್ಲಿ ಇರಬೇಕು. ಕಾಣಿಕೆಯ ಕುರಿತು ಅರಿವು ಬರುವ ರೀತಿಯಲ್ಲಿ ಇರಬೇಕು. ಯಾಕಂತಂದ್ರೆ ಕಾಣಿಕೆಯ ಬಗ್ಗೆ ಅವನಿಗೆ ಗೊತ್ತೇ ಇಲ್ಲ ಅಂತಂದ್ರೆ ಅವನು ಕಾಣಿಕೆ ಹಾಕ್ಬೇಕೋ ಬೇಡವೋ ಗೊತ್ತಾಗೋದಿಲ್ವಲ್ಲ. ಹಾಗಾಗಿ ಕಾಣಿಕೆ ಪ್ರಸಂಗ ಇರಬೇಕು. ಆ ವಿಶ್ವಾಸಿಗಳಿಗೆ ಅರಿವು ಬರುವ ರೀತಿಯಲ್ಲಿ ಇರಬೇಕು. ಅಷ್ಟೇ ಹೊರತು ನನಗೆ ಈ ಥರ ಹೇಳಿದ್ರೇನೆ ಅವ್ರು ಕೊಡೋದು ಅಂತ ಹೇಳಿ ಅವ್ರನ್ನ ಟಾರ್ಗೆಟ್ ಮಾಡಿ ಪ್ರಸಂಗಗಳನ್ನು ಮಾಡಕ್ಕೆ ಹೋಗಬೇಡಿ. ಒಂದು ವೇಳೆ ಮಾಡ್ತಾ ಇದ್ದೀರಂದ್ರೆ ನೀವು ದ್ರವ್ಯಾಶ ಉಳ್ಳವರು, ಹಣದಾಸೆ ಉಳ್ಳವರು ಅಂತ ಅದರ ಅರ್ಥ. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು, ಪೂರ್ಣ ಗೌರವ ಮಕ್ಕಳನ್ನು ಕೂಡ ಗೌರವದಿಂದ ಏನಂತೆ ಅಧೀನದಲ್ಲಿಟ್ಟುಕೊಳ್ಳುವವನಾಗಿರಬೇಕು. ಅರ್ಥವಾಯ್ತಾ? ಅಂದರೆ ಅವನಿಗೆ ಖಂಡಿತವಾಗಿಯೂ ಮದುವೆ ಆಗಿರಬೇಕು, ಹೆಂಡತಿ ಇರಬೇಕು, ಮಕ್ಕಳಿರಬೇಕು. ಸೇವಕನಿಗೆ ಈ ಎಲ್ಲ ಲಕ್ಷಣಗಳು ಇರಬೇಕು. ಮದುವೆ ಆಗದಿರ ಇಲ್ಲ ದೇವರು ನನ್ನನ್ನು ಕರೆದು ಬಿಟ್ಟಿದ್ದಾರೆ, ನಾನು ಪಾಸ್ಟರ್ ಆಗೋಗ್ತೀನಿ ಅಂತಂದರೆ ನೀನು ಈ ಒಂದು ಕ್ರೈಸ್ತವ ಸಮಾಜದಲ್ಲಿ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡಿ ಬರ್ತಾ ಇದ್ದೀಯಾ ಅಂತ ಅರ್ಥ. ಅಷ್ಟೇ ಹೊರತು ಇದು ದೇವರ ಕರೆಯುವಿಕೆ ಅಲ್ಲ, ನೆನಪಲ್ಲಿರಬೇಕು. ಹಾಗೆ
ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಅಂದರೆ ತನ್ನ ಕುಟುಂಬವನ್ನು, ತನ್ನ ಹೆಂಡತಿ ಮಕ್ಕಳನ್ನು, ಕುಟುಂಬವನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸೇವೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಅವನು ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು. ಹೇಗೆ ಅಂತಂದರೆ ನೋಡಿ, ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಂಬರಿಸುವನು? ಕುಟುಂಬವನ್ನೇ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಇನ್ನು ಸಭೆಯನ್ನು ಹೇಗೆ ನೋಡ್ಕೊಳ್ತಾನೆ? ಅಂದರೆ ಕುಟುಂಬವನ್ನು ಎಷ್ಟು ಜವಾಬ್ದಾರಿತನದಿಂದ ನೋಡ್ಕೊಳ್ತಾನೋ ಸಭೆಯನ್ನು ಕೂಡ ಅಷ್ಟೇ ಜವಾಬ್ದಾರಿತನದಿಂದ ನೋಡ್ಕೊಳ್ಳುವವನಾಗಿರಬೇಕು ಅಂತ ಅರ್ಥ. ಅಷ್ಟೇ ಹೊರತು ಕುಟುಂಬವನ್ನು ಗಾಳಿಗೆ ಬಿಟ್ಬಿಟ್ಟು ನಾನು ಸೇವೆ ಮಾಡ್ತೀನಿ ದೇವರ ಕರೆವಿಕೆ ಅಂತ ಬಂದಿದ್ದೀಯ ಅಂತಂದರೆ ಇದು ದೇವರ ಕರೆವಿಕೆ ಅಲ್ಲ, ನೀನು ನಿನ್ನನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರ ನೀನು ಬರ್ತಾ ಇದ್ದೀಯ ಅಂತ ಅದರ ಅರ್ಥ. ನೋಡಿ, ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಂಬರಿಸುವನು? ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಏನಂತೆ? ಸಭೆಯಲ್ಲಿ ಹೊಸದಾಗಿ, ಅಂದರೆ ಕ್ರಿಸ್ತನನ್ನು ನಂಬಿ ಸ್ವಲ್ಪ ದಿನಗಳಾಗಿರುತ್ತೆ, 1 ತಿಂಗಳು 2 ತಿಂಗಳು ಆಗಿರುತ್ತೆ. ಬಂದ್ಬಿಟ್ಟು ನಾನು ಸೇವೆ ಮಾಡ್ತೀನಿ, ನಾನು ಪಾಸ್ಟರ್ ಆಗ್ತೀನಿ ಅಥವಾ ಸಭೆಗೆ ಹಿರಿಯನಾಗ್ತೀನಿ ಅಂತಂದರೆ ವಾಕ್ಯ ಒಪ್ಪೋದಿಲ್ಲ. ಕಾರಣ ಏನಂತಂದರೆ ಸಂಪೂರ್ಣವಾಗಿ ಸತ್ಯ ಇವನಿಗೆ ಗೊತ್ತಿರಬೇಕು. ಅಂದರೆ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ಇವನಲ್ಲಿರಬೇಕು. ಅಂದರೆ ವಾಕ್ಯವನ್ನು ಕಲಿತವನಾಗಿರಬೇಕು. ಅಷ್ಟೇ ಹೊರತು ಅಲ್ಲಲ್ಲಿ ಮಧ್ಯದಲ್ಲಿ ಅಂಡರ್ಲೈನ್ ಮಾಡ್ಕೊಂಡಿರೋ ಆ ವಾಕ್ಯಗಳನ್ನು ತಗೊಂಡ್ಬಂದು ಮಧ್ಯದಲ್ಲಿ ಹಲ್ಲೆಲೂಯಾ ಅನ್ನೋ ಪದಗಳನ್ನು ಉಪಯೋಗಿಸಿ ನಾನು ಪಾಸ್ಟ್ರು ಅಂತ ಹೇಳಬಾರ್ದು. ನಾವು ಐರನ್ ಮಾಡಿರೋ ಶರ್ಟು ಈ ಶರ್ಟ್ ಮಾಡಿಕೊಂಡು ಬೆಲ್ಟ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕೋಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ತಲೆಗೆ ನುಣ್ಣಗೆ ಎಣ್ಣೆ ಹಾಕಿ ಬಾಚ್ಕೊಂಡು ಬಂದು ನಾನು ದೊಡ್ಡ ಪಾಸ್ಟ್ರು ಅಂತಂದರೆ ಆಗೋದಿಲ್ಲ. ಓಕೆ, ವಾಕ್ಯವು ಸಂಪೂರ್ಣವಾಗಿ ತಿಳಿದಿರಬೇಕು. ಅಷ್ಟೇ ಹೊರತು ಇಲ್ಲ ನನಗೆಲ್ಲ ಗೊತ್ತಿದೆ ಅಂತ ನಿಮ್ಮ ಅನುಭವಗಳನ್ನು ಹೇಳೋದಿಕ್ಕೋ ನೀವು ಬಂದಿದ್ದೀರಾ ಅಂತಂದರೆ ಸೊ ಇನ್ನು ಏನು ಮಾಡೋಕ್ಕಾಗಲ್ಲ. ಸೈತಾನನ ಒಂದು ಬಲೆಯಲ್ಲಿ ನೀವು ಬೀಳ್ತೀರಾ ಅಂತ ಅದರ ಅರ್ಥ. ನೋಡಿ, ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು, ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗಳಿಗೆ ಒಳಗಾದನು ಅಂತ ಇದೆ. ಒಂದು ವೇಳೆ ಅಂಥವನಾದರೆ ಅಂದರೆ ಪ್ರಾರಂಭದಲ್ಲಿ ಹೆಂಗೆ ಅಂತಂದರೆ ಬಂಡೆ ಮೇಲೆ ಬೀಜ ಬಿದ್ದಿರುತ್ತಲ್ಲ, ಅದು ಮಳೆ ಬಂದಾಗ ಆ ತ್ಯಾವ ಇರೋದ್ರಿಂದ ಬೇಗ ಮೊಳಕೆ ಹೊಡಿತಾರೆ, ಬಿಸಿಲು ಬಂದ ತಕ್ಷಣನೇ ಬಾಡೋಗುತ್ತೆ. ಆ ರೀತಿಯಾಗಿ ಇವರು ಉಬ್ಬಿಕೊಳ್ಬಿಡ್ತಾರೆ ಬೇಗ. ಅಯ್ಯೋ, ನನಗೆ ಇಲ್ಲಿದ್ದವರು ನನಗೆ ಒಳ್ಳೆ ಸ್ಥಾನ ಕೊಟ್ಟುಬಿಟ್ಟಿದ್ದಾರೆ ಅಂತ ಉಬ್ಬಿಕೊಂಡ್ಬಿಡ್ತಾರೆ. ಉಬ್ಬಿಕೊಂಡು ಅವನಿಗೇನಾದರೂ ಕ್ರಿಸ್ತನ ನಿಮಿತ್ತ ಶ್ರಮಗಳೇನಾದರೂ ಬಂದಿದೆ ಅಂದ್ಕೋ, ಅವನು ಹಂಗೆ ಬಿದ್ದೋಗ್ತಾನೆ. ಸೊ ಹಾಗಾಗಿ ಏನಂತೆ, ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು, ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. ಇದಲ್ಲದೆ ಅವನು ಹೊರಗಣದಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಏನಂತೆ? ಹೊರಗಣದಿಂದ, ಹೊರಗಡೆ ಸಭೆಯಲ್ಲೇ ಅಲ್ಲ, ಅನ್ಯ ಜನರ ಮಧ್ಯದಲ್ಲಿಯೂ ಕೂಡ ಒಳ್ಳೆಯವನೆನಿಸ್ಕೊಂಡಿರಬೇಕಂತೆ. ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇರಬೇಕು ಒಬ್ಬ ಪಾಸ್ಟರ್ಗೆ. ಅಷ್ಟೇ ಹೊರತು ಹೊರಗಡೆ ಜನರೆಲ್ಲನೂ ಅವನು ಮೋಸಗಾರ, ಅವನ ಮಾತು ನಂಬಾರ್ದು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಕ್ಯಾರೆಕ್ಟರ್ ಅಲ್ಲೇ ಗೊತ್ತಾಗುತ್ತೆ. ನೋಡಿ, ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು, ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರ್ಲಿನೊಳಗೆ ಸಿಕ್ಕಿಬಿದ್ದಾನೋ. ಸೊ ನೋಡಿ, ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನದವರಾಗಿರಬಾರದು. ಎಷ್ಟು ಈ ಮಾತುಗಳನ್ನು ನಾವು ನೋಡ್ತಾ ಇರಬೇಕಾದ್ರೆ ಇಷ್ಟು ಲಕ್ಷಣಗಳು ನಮ್ಮಲ್ಲಿ ಎಲ್ಲಿದ್ದಾವೆ? ಭಯ ಆಗುತ್ತೆ. ಒಬ್ಬ ನಿಜವಾದ ಸೇವಕನಿಗೆ ಭಯ ಆಗುತ್ತೆ. ನಿಜವಾಗಿಯೂ ದೇವರ ಒಂದು ಸೇವೆ ಮಾಡಬೇಕಂತ ಆಸೆ ಪಡುವಂಥ ವ್ಯಕ್ತಿಗೆ ಭಯ ಆಗುತ್ತೆ. ನಮಗೆ ಯಾಕೆ ಭಯ ಆಗ್ತಾ ಇಲ್ವೋ ಅರ್ಥ ಆಗ್ತಾ ಇಲ್ಲ ನನಗಂತೂ. ಖಂಡಿತವಾಗಿಯೂ ಭಯ ಪಡಲೇಬೇಕಾಗಿದೆ ಅಲ್ವಾ? ನೋಡಿ, 2 ಮಾತಿನದವರು, ಮಧ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಗೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು,
ತರುವಾಯ ಅವರ ಮೇಲೆ ಯಾರೋ ತಪ್ಪು ಹೊರಿಸದಿದ್ದರೆ ಸಭೆಯ ಸೇವಕರ ಉದ್ಯೋಗವನ್ನು ನಡೆಸಲಿ. ಅರ್ಥವಾಯ್ತರ? ಯಾರು ಅವರ ಮೇಲೆ ಯಾವುದೇ ರೀತಿಯಾದಂಥ ತಪ್ಪು ಹೊರಿಸದೇ ಇದ್ದಾರೆ ಅಂದರೆ ಅವನೊಬ್ಬ ವ್ಯಭಿಚಾರಿ ಅಂತಲೋ ಅಥವಾ ಅವನು ಮೋಸಗಾರನಂತಲೋ ಅಥವಾ ನೀಚ ಲಾಭವುಳ್ಳವನಂತಲೋ ಹೊರಗಡೆ ಜನರಾಗಲಿ ಅಥವಾ ಸಭೆಯಲ್ಲಿರೋರಾಗಿರಲಿ ಈ ರೀತಿಯಾದಂಥ ನಿಂದನೆಗಳು ಇರಬಾರ್ದು ಅವನ ಮೇಲೆ. ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರು ತಪ್ಪಿ ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ಹಾಗೆಯೇ ಸಭಾ ಸೇವಿಕೆಯರಾದ ಸ್ತ್ರೀಯರು ಗೌರವವುಳ್ಳರಾಗಿರಬೇಕು, ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. ಸಭಾ ಸೇವಕರು ಏಕಪತ್ನಿಯುಳ್ಳವರು, ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ಸಭಾ ಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡಿದವರು ತಮಗೆ ಒಳ್ಳೆ ಪದವಿಯನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಸಂಬಂಧವಾಗಿ ಬಹುಧೈರ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ. ಸೊ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ನೋಡಬೇಕಾಗಿದೆ. ಈ ರೀತಿಯಾಗಿ ಪ್ರತಿಯೊಬ್ಬ ಸೇವಕನು ಇರಬೇಕು. ಭಯ ಭಕ್ತಿಯಿಂದ ಅವನು ನಡೆದುಕೊಳ್ಳಬೇಕು. ಹಾಗೆಯೇ ಇನ್ನು ಕೆಲವರು ತೋರಿಸಿಕೊಳ್ಳುವಂಥ ವಿಧಾನ, ಎಲ್ಲಿಗಾದರೂ ಹೋದರೆ ಯಾವುದನ್ನು ಕೊಟ್ಟು ಪಬ್ಲಿಸಿಟಿ ಮಾಡಿಕೊಳ್ಳೋದು, ಈ ರೀತಿಯಾದಂಥ ಲಕ್ಷಣಗಳು ಕೂಡ ಮನುಷ್ಯರಲ್ಲಿ ಬಹಳಷ್ಟಿದ್ದಾವೆ. ವಾಕ್ಯ ಹೇಳುತ್ತೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಕೂಡ ಗೊತ್ತಾಗಬಾರ್ದು ಅಂತ. ಇವತ್ತು ನಾವು ಪ್ರಪಂಚಕ್ಕೆ ಗೊತ್ತಾಗುವ ರೀತಿಯಲ್ಲಿ ಕೆಲವೊಂದು ಸತ್ಕಾರ್ಯಗಳನ್ನು ಮಾಡ್ತಾ ಸತ್ಕಾರ್ಯಗಳಂತ ಕೂಡ ಹೇಳ್ಬಾರ್ದು. ನಾವು ತೋರಿಸ್ಕೊಳ್ಳುವಂಥ ಸ್ವಭಾವ ನಮ್ಮಲ್ಲಿರುವಾಗ ನಾವು ಅದನ್ನು ಸತ್ಕಾರ್ಯ ಅಂತ ಕೂಡ ಹೇಳಬಾರ್ದು. ಯಾಕಂತಂದರೆ ನೀನು ಕೊಡ್ತಾ ಇರೋದು ದೇವರಿಗೆ, ಅದು ದೇವರು ಮತ್ತೆ ನಿನಗೆ ಅದರ ಪ್ರತಿಫಲವನ್ನು ಕೊಡ್ತಾರೆ ಅಷ್ಟೇ ಹೊರತು ಜನರಿಗೆ ತೋರಿಸೋದ್ರಿಂದ ನಿನಗೇನು ಲಾಭ? ಜನರಲ್ಲಿ ನಿನಗೆ ಒಂದು ಸಿಂಪತಿ ಅಥವಾ ಕರುಣೆ ನಿನಗೆ ಬೆಳಿಬೋದು ನಿನ್ನ ಮೇಲೆ ಅಷ್ಟೇ ಹೊರತು ಅದು ದೇವರಿಗೆ ಮೆಚ್ಚುಗೆಯಾಗಿರುವಂಥ ಕಾರ್ಯ ಅಲ್ಲ. ಹಾಗಾಗಿ ನೀನು ಸ್ವಲ್ಪ ಇನ್ನೂ ಅಷ್ಟೇ ಅಲ್ಲ, ತೀತನಿಗೆ ಬರೆದಂತಹ ಪತ್ರಿಕೆಯನ್ನು ಕೂಡ ನಾವು ನೋಡೋದಾದರೆ ಇಲ್ಲಿ ಮೊದಲನೇ ಅಧ್ಯಾಯ 6ನೇ ವಚನದಿಂದ ನೋಡಿ, ಅಲ್ಲಿ ಕೂಡ ಬಹಳ ಸ್ಪಷ್ಟವಾಗಿದೆ. ಸಭೆಯ ಹಿರಿಯವನು ನಿಂದಾರಹಿತನು ಏಕಪತ್ನಿಯುಳ್ಳವನೂ ಆಗಿರಬೇಕು. ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಅವರು ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ ಅಧಿಕಾರಕ್ಕೆ ಒಳಗಾಗದವರಾಗಲಿ ಆಗಿರಬಾರದು. ಯಾಕೆಂದರೆ ಸಭಾಧ್ಯಕ್ಷನು ದೇವರ ಮನೆವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. ಅವನು ಸ್ವೇಚ್ಛಾಪರನಾದರೂ ಮುಂಗೋಪಿಯಾದರೂ ಕುಡಿದು ಜಗಳವಾಡುವವನಾದರೂ ಒಡೆದಾಡುವನಾದರೂ ನೀಚ ಲಾಭವನ್ನು ಅಪೇಕ್ಷಿಸುವವನಾದರೂ ಆಗಿರದೆ ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥ ಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನೂ ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತ ಬೋಧಾನುಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡುವವನಾಗಿರಬೇಕು. ಅನೇಕರು ಬರಿ ಮಾತಿನವರು ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ. ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು. ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಅಂಥವರ ಬಾಯಿ ಮುಚ್ಚಿಸಬೇಕಾಗಿದೆ ಅಂತ ವಾಕ್ಯ ಹೇಳುತ್ತಿದೆ. ಸೊ ಇಂಥವರ ಕುರಿತು ನಾನು ಒಂದು ವಿಡಿಯೋವನ್ನು ಮಾಡಿದಾಗ, ಗ್ರೇಸ್ ಮಿನಿಸ್ಟ್ರಿ ಬಗ್ಗೆ ಮಾತಾಡಿದಾಗ ಇಷ್ಟಾನುಸಾರವಾಗಿ ಮಾತಾಡಿದ್ರು. ನೀವು ನೋಡಬಹುದು, ಬಹಳಷ್ಟು ಜನರು ನನಗೆ ಮತ್ತೆ ಫೋನ್ ಮಾಡ್ದು, ಸರ್ ಅವರು ಒಳ್ಳೆಯವರಲ್ಲ ಸರ್, ಈ ರೀತಿಯಾಗಿ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಬಹಳಷ್ಟು ಎವಿಡೆನ್ಸ್ಗಳು ಕೊಟ್ಟರು ಕೂಡ. ಅಂದರೆ ಜನರಿಗೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ತಿಳಿಸ್ಕೊಟ್ಟಿದ್ದಾಯ್ತು. ಈಗ
ಯಾರನ್ನ ಹಿಂಬಾಲಿಸಬೇಕು, ಯಾರನ್ನ ಹಿಂಬಾಲಿಸಬಾರದು ಅನ್ನೋದು ಅದರ ಅರಿವು ನಿಮಗೆ ಇರಬೇಕಾಗಿದೆ. ನೋಡಿ, ಹಾಗಾಗಿ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಈ ಸಾಕ್ಷಿಯು ನಿಜವೇ ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ, ಏನಂತೆ ಕಲ್ಪನಾ ಕಥೆಗಳಿಗೂ, ಯಹೂದ್ಯರ ಕಲ್ಪನಾ ಕಥೆಗಳಲ್ಲ, ನಮ್ಮಲ್ಲಿಯೂ ಕೂಡ ಈ ಕಲ್ಪನಾ ಕಥೆಗಳು ಹೇಳುವವರು ಬಹಳಷ್ಟು ಜನರು ಇದ್ದಾರೆ. ಕಲ್ಪನಾ ಕಥೆಗಳು, ಸ್ವಂತ ಅನುಭವಗಳು, ಹೊರಗಡೆನೆ ವಿಷಯಗಳು, ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಹಲ್ಲೆಲೂಯಾ ಹೇಳಿ ಇದು ದೇವರ ವಾಕ್ಯ ಅಂತ ಹೇಳಿ ಮುಗಿಸೋದು, ಲಾಸ್ಟಲ್ಲಿ ಆಮೇನ್ ಅಂತ ಹೇಳಿ ವಾಕ್ಯವನ್ನ ಹೇಳ್ತಾ. ನಿಮ್ಮನ್ನ ನೀವು ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ, ನೀವು ಹೇಳ್ತಾ ಇರುವಂಥದ್ದು ನಿಮ್ಮ ಅನುಭವನ ಅಥವಾ ದೇವರ ವಾಕ್ಯವನ್ನ? ಮಧ್ಯದಲ್ಲಿ ಹಲ್ಲೆಲೂಯಾ ಆಮೇನ್ಗಳನ್ನ ಸೇರಿಸಿದಷ್ಟು ಮಾತ್ರಕ್ಕೆ ಅದು ವಾಕ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಹಲ್ಲೆಲೂಯಾ ಯಾಕಂತ ಇದ್ದೀವಿ, ಯಾವಾಗ ಅನ್ಬೇಕು ಅನ್ನೋದನ್ನು ಕೂಡ ತಿಳ್ಕೋಬೇಕಾಗಿದೆ. ಆಮೇನ್ ಅನ್ನೋ ಪದಗಳು, ಹಲ್ಲೆಲೂಯಾ ಅನ್ನೋ ಪದಗಳು ಯಾವಾಗ ಬೈಬಲಲ್ಲಿ ಬಳಸಿದ್ದಾರೆ, ಯಾಕೆ ಬಳಸಿದ್ದಾರೆ, ಅದರ ಅರ್ಥ ಏನು? ಇವತ್ತು ಹಲ್ಲೆಲೂಯಾ ಅನ್ನೋ ಪದಕ್ಕೆ ಅರ್ಥವಿಲ್ಲದ ಹಾಗೆ ಮಾಡ್ತಾ ಇದ್ದೀರಾ ನೀವುಗಳು. ಮಾತಿಗೆ ಹಿಂದೆ ಹಲ್ಲೆಲೂಯಾ, ಮಾತಿಗೆ ಮುಂದೆ ಹಲ್ಲೆಲೂಯಾ, ಇದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಅವರ ಅನುಭವಗಳನ್ನು ಬಿಟ್ಟು, ಕಲ್ಪನಾ ಕಥೆಗಳನ್ನು ಬಿಟ್ಟು. ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗಿರುವಂತೆ ಅವರನ್ನು ಕಠಿಣವಾಗಿ ಖಂಡಿಸು, ಎಚ್ಚರಿಸಬೇಕು ಅಂತ. ನಾವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಸರಿಯಾಗಿದ್ದರೆ ಸುಳ್ಳುಗಾರರನ್ನ ಅಥವಾ ಸುಳ್ಳು ಬೋಧನೆ ಮಾಡುವಂಥವರನ್ನ, ಕ್ರಿಸ್ತನಿಗೆ ಅಥವಾ ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುವವರಿಗೆ ಎಚ್ಚರಿಸೋಣ. ಇದು ದೇವ ಸೇವಕರಿಗೆ ಇರಬೇಕಾಗಿರುವಂಥ ಲಕ್ಷಣ. ಅಷ್ಟೇ ಹೊರತು ಅಯ್ಯೋ ದೊಡ್ಡೋರವರು, ಅವರ ಬಗ್ಗೆ ನಾವ್ಯಾಕೆ ಮಾತಾಡೋದು, ಯಾರ ಪಾಪದಲ್ಲಿ ಅವ್ರು ಹೋಗ್ತಾರೆ ಅಥವಾ ಅವ್ರನ್ನ ದೇವರು ಶಿಕ್ಷಿಸುತ್ತಾರೆ, ನಾವ್ಯಾಕೆ ಮಾತಾಡೋದು, ಮತ್ತೆ ನಿಮ್ಮನ್ನ ದೇವರು ಆರಿಸ್ಕೊಂಡಿದ್ದೇನಕ್ಕೆ? ಜನರನ್ನ ಎಚ್ಚರಿಸೋದಕ್ಕೆ ಅಲ್ವಾ? ಅದೇ ಸಣ್ಣದಾಗಿರೋಂಥವ್ರನ್ನ, ಮಾಸಿದ ಬಟ್ಟೆ ಹಾಕಿರೋರನ್ನ ಅಷ್ಟು ಜೋರಾಗಿ ಗದರಿಸ್ತೀಯ. ನಿನ್ನ ಪಕ್ಕದಲ್ಲೇ ದೊಡ್ಡ ಕೋಟ್ ಹಾಕ್ಕೊಂಡಿರೋನ್ನ ಮಾತಾಡಲಿಕ್ಕೆ ಮಾತ್ರನು ತೀರ್ಪು ಮಾಡಲಿಕ್ಕೆ ಯಾರು ಅಂತ ಹೇಳಿ ಕಥೆಗಳು ಹೇಳಿ ತಪ್ಪಿಸ್ಕೊಳ್ತಾ ಇದೆಯಾ? ಅಷ್ಟು ಧೈರ್ಯ ಇಲ್ಲ ಅಂತಂದ್ರೆ ನೀನು ಸೇವೆ ಮಾಡಬೇಡ. ನಿನ್ನ ಕುಟುಂಬದಲ್ಲಿ ಯಾರಾದ್ರೂ, ನಿನ್ನ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ನೀನು ಗದರ್ತೀಯ ಇಲ್ವಾ? ಯಾಕಂತಂದ್ರೆ ಆ ಮಕ್ಕಳು ತಪ್ಪು ಮಾಡಿದ ಕಾರಣ ಆ ಮಕ್ಕಳಿಂದ ಆ ಕುಟುಂಬದ ಗೌರವ ಹೋಗುತ್ತೆ ಅಲ್ವಾ? ಆ ಗೌರವ ಹೋಗದೆ ಖಂಡಿಸಬೇಕಾಗಿರೋದು ಯಾರು? ಆ ಕುಟುಂಬದ ಯಜಮಾನನೇ ತಾನೆ. ಹಾಗೆ ಒಬ್ಬ ಸೇವಕನಾಗಿರುವಾಗ ಕ್ರೈಸ್ತವ್ಯ ಅನ್ನೋದು ನಿನ್ನ ಒಂದು ಕುಟುಂಬ ಆಗಿದೆ. ಈ ಕುಟುಂಬದಲ್ಲಿ ಯಾರಾದರೂ ನಿನ್ನ ಸಹೋದರರು ತಪ್ಪು ಮಾಡಿದಾಗ, ತಪ್ಪು ಜನರಂತ ಕಾಣಿಸಿದಾಗ ಖಂಡಿಸಬೇಕು. ಅದು ದೇವರ ಸೇವಕರಿಗಿರಬೇಕಾಗಿರುವಂಥ ಲಕ್ಷಣ. ಆ ಕುಟುಂಬದ ಜವಾಬ್ದಾರಿ ನಿನ್ನ ಮೇಲಿದೆ. ಅಷ್ಟೇ ಹೊರತು ನಿನಗೆ ವೈಯಕ್ತಿಕವಾಗಿ ಆತನೇನಾದರೂ ಏನಾದರೂ ಒಂದು ನಿನ್ನನ್ನು ನೋವುಪಡಿಸುವ ರೀತಿಯಲ್ಲಿ ಆತನೇನಾದರೂ ನಡೆದುಕೊಂಡಿದ್ರೆ ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆತನನ್ನು ಟಾರ್ಗೆಟ್ ಮಾಡಿ ಮಾತಾಡೋದಲ್ಲ. ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವಂಥ ವ್ಯಕ್ತಿಗಳನ್ನು ಖಂಡಿಸಬೇಕಷ್ಟೇ. ಹಾಗಾಗಿ ನಾನು ಹೇಳೋದೇನಂತಂದರೆ, ನಿಮಗೆ ಖಂಡಿಸುವಂಥದ್ದು, ಎಚ್ಚರಿಸುವಂಥದ್ದು, ಗದರಿಸುವಂಥ ಅಷ್ಟು ಧೈರ್ಯ ಏನು ನಿಮ್ಮ ಸಭೆಯಲ್ಲಿರೋ ಜನರಿಗೆ ಅಲ್ಲದೆ ನಿನ್ನ ಸಹಸೇವಕರಾದಂತಹ ವ್ಯಕ್ತಿಗಳನ್ನು ಕೂಡ ಅವರ ತಪ್ಪುಗಳನ್ನು ಎತ್ತಿ ತೋರಿಸಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ನಿನ್ನಿಂದ ಆಗಿಲ್ಲ ಅಂತಂದರೆ ನೀನು ಸೇವೆ ಮಾಡಬೇಡ. ನೀನು ಒಬ್ಬ ವಿಶ್ವಾಸಿಯಾಗಿಯೇ ಕೂತ್ಕೊಂಡಿರು. ಯಾರೂ ನಿನ್ನನ್ನು ತಪ್ಪು ಹಿಡಿಯೋದಿಲ್ಲ, ದೇವರು ಕೂಡ ಯಾಕೆ ಅಂತ ಕೇಳೋದಿಲ್ಲ. ಆದರೆ ಒಬ್ಬ ಸೇವಕನಾಗಿರುವಾಗ ನಿನ್ನ ಜವಾಬ್ದಾರಿಯನ್ನು ನೀನು ನಿಭಾಯಿಸಬೇಕಾಗಿರುತ್ತೆ. ಥ್ಯಾಂಕ್ ಯು.